ರೋಬೋ ಬಾಯ್ ನಿಮಗೆ ಗೊತ್ತಿರಬಹುದು, ಎಲ್ಲರೂ ಭೂತದ ಮಂಗದಿಂದ ಹೆದರಿ ಊರ್ ಬಿಟ್ಟು ಓಡೋಗ್ತಾ ಇದ್ದಾರೆ. ನಿನ್ನೆ ರಾತ್ರಿ ಹೆಚ್ಚು ಕಡಿಮೆ ಅವನನ್ನ ಹಿಡಿದಿದ್ರಿ ಅಂತ ನಾವು ಕೇಳಿದ್ವಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಹಾ ಹೌದು, ಇನ್ನೇನ್ ಹಿಡಿಬೇಕು ಅನ್ನೋಷ್ಟರಲ್ಲಿ ಅವ್ರು ಓಡ್ ಹೋದ್ರು. ಅವರು ಭೂತಗಳಲ್ಲ, ಮನುಷ್ಯರು. ಇವರು ಭೂತದ ವೇಷದಲ್ಲಿ ಮನುಷ್ಯರನ್ನ ಹೆದರ್ಸ್ತಾ ಇದ್ದಾರೆ. ನಾನು ಅವ್ರನ್ನ ಹಿಡಿತೀನಿ. ನಿಮ್ಮೆಲ್ಲರಲ್ಲಿ ಒಂದು ಚಿಕ್ಕ ವಿನಂತಿ, ನಮ್ಮ ನಗರನ ಬಿಟ್ಟು ಎಲ್ರು ಹೋಗ್ಬೇಡಿ, ನನ್ನ ನಂಬಿ. ನಾನು ಫುರ್ಸತ್ಗಂಜ್ ಬ್ಯಾಂಕ್ ಮ್ಯಾನೇಜರು. ನೀವ್ ಹೇಳ್ದಂತ ನಾನು ಇರಕ್ಕಾಗಲ್ಲ. 2 ದಿನಕ್ಕೆ ಮುಂಚೆನೆ 20 ಕೋಟಿ ದುಡ್ಡು ನಮ್ಮ ಬ್ಯಾಂಕಿಗೆ ಬಂದಿತ್ತು. ಅದನ್ನ ನಾಳೆ ನಾನು ನಮ್ಮ ಬ್ಯಾಂಕ್ ಬೇರೆ ಬ್ರಾಂಚ್ ತಗೊಂಡ್ ಹೋಗ್ತಾ ಇದ್ದೀನಿ. ನಾನು ರಿಸ್ಕ್ ತಗೊಳಕ್ಕಾಗಲ್ಲ. ನನ್ನ ಸೆಕ್ಯೂರಿಟಿ ಗಾರ್ಡ್ಸ್ ಭೂತದ ಭಯದಿಂದ ಕೆಲಸ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಭೂತ ಜೊತೆ ನಾವು ಹೇಗೆ ಜಗಳ ಮಾಡಕ್ಕಾಗುತ್ತೆ? ಅರೆ ನೋಡಿ ಸರ್, ನನ್ಗೆ ಕೆಲವು ದಿನಗಳ ಅವಕಾಶ ಕೊಡಿ, ನಾನು ಅವನ್ನ ಖಂಡಿತ ಹಿಡಿತೀನಿ. ಫುರ್ಸತ್ಗಂಜಲ್ಲಿ 20 ಕೋಟಿ ರೂಪಾಯಿ ಚಿನ್ನ ಇದೆ. ಅದು ನಾಳೆ ಹೊರಟೋಗ್ಬಿಡತ್ತೆ. ನಾಳೆ ಯಾರು ನೋಡಿದ್ದಾರೆ? ಟುಮಾರೋ ನೆವರ್ ಕಮ್ಸ್. ಅದನ್ನೆಲ್ಲ ನಾವು ಇವತ್ತು ರಾತ್ರಿನೇ ಕಳ್ತನ ಮಾಡ್ತೀವಿ. ಆಮೇಲೆ ತಗೊಂಡು ಬೇರೆ ಊರಿಗೆ ಹೋಗಿ ಸೆಟ್ಲ್ ಆಗ್ಬಿಡೋಣ. ಏನಂತೀರಾ? ನಾನು ನಿಮ್ ಮಾತು ಕೇಳಿ ಬ್ಯಾಂಕಲ್ಲಿ 20 ಕೋಟಿ ರೂಪಾಯಿ ಇದೆ ಅಂತ ಎಲ್ರ ಮುಂದೆ ಹೇಳ್ಬಿಟ್ಟಿದ್ದೀನಿ. ಭೂತ್ ಕೋತಿ ಖಂಡಿತ ಟಿವಿ ನೋಡಿರ್ತಾನೆ. ಏನಾದ್ರೂ ಕಳ್ತನ ಮಾಡಿ ತಗೊಂಡು ಹೋಗ್ಬಿಟ್ರೆ? ನಾನ್ ನಿಮ್ಗೆ ಹಾಗೆ ಹೇಳೋ ಹಾಗೆ ಮಾಡಿದ್ದು ಸುಮ್ನೆ ಅಲ್ಲ, ಅವರು ಬಂದೇ ಬರ್ತಾರೆ ಕಳ್ತನ ಮಾಡೋಕೆ ಅಂತ. ನಾನು ಅವ್ರನ್ನ ಹಿಡಿತೀನಾಗ. ಇವತ್ತೇ ಬರ್ತಾರೆ ನೋಡಿ, ಇನ್ನೇನ್ ಸ್ವಲ್ಪ ಹೊತ್ತಲ್ಲೇ ಬರ್ತಾರೆ. ಈ ಮ್ಯಾಪ್ನ ಪ್ರಕಾರ ಬ್ಯಾಂಕು ಮೇಲೇನೆ ಇರಬೇಕು. ಲೆಟ್ಸ್ ಸಿ. ಟುಮಾರೋ ನೆವರ್ ಕಮ್ಸ್. ಬ್ಯಾಂಕ್ ಮ್ಯಾನೇಜರ್ ಸಾಹೇಬ್ರೆ, ಟುಮಾರೋ ನೆವರ್ ಕಮ್ಸ್. ಇದೇನು? ಎಕ್ಸ್ರೇ ವಿಷನ್ ಆನ್. ಎಕ್ಸ್ರೇ ವಿಷನ್ ಆನ್. ಓ ನೋ! ಏನಾಯ್ತು? ಇಡೀ ಬಾಕ್ಸ್ ಕಳ್ತನ ಆಗೋಗಿದೆ. ನನ್ ಕೆಲ್ಸ ಹೋಯ್ತು. ಸಾಕಾರ್, ರೋಬೋ ಬಾಯ್ ಬರ್ತಿದ್ದಾನೆ, ಬೇಗ ನಡಿ. ಬೇಡ. ಧನ್ಯವಾದ ಇಮ್ಲಿ. ಈ ಟಾಯ್ಸ್ ತುಂಬಾ ಚಿಕ್ಕದಾಗಿರ್ಬೋದು, ಆದ್ರೆ ಇವರು ತುಂಬಾ ಶಕ್ತಿಶಾಲಿ. ಇವ್ರನ್ನ ನಾನು ಈಗಲೇ ಮುಗಿಸ್ತೀನಿ. ನೀನ್ ಅಲ್ಲಿವರೆಗೂ ಸರ್ ಮತ್ತೆ ಸ್ಟೂಡೆಂಟ್ಸ್ ನ ಕೂಡಾಗಿರೋ ಆ ರೂಮ್ ಬಾಗಿಲ್ ತೆಗಿ. ರೋಬೋ ಬಾಯ್ ಸೂಟ್ ಆನ್. ಆ ರೋಬೋ ಟಾಯ್ಸ್ ಎಲ್ಲಿದೆ? ಸರ್, ರೋಬೋ ಬಾಯ್ ಬಂದ್ಬಿಟ್ಟಿದ್ದಾನೆ. ಅವೆಲ್ಲ ರೋಬೋ ಬಾಯ್ ಇಂದ ಹೋಗಿದೆ. ಈಗ ಹೆದರ್ಕೊಳ್ಳೋದೇನ್ ಬೇಕಾಗಿಲ್ಲ. ಈ ಕಾಗೆ ಕೂಡ ನನ್ನಿಂದ ಬಿದ್ದಿದೆ. ಇದಕ್ಕೆ ನಾನೇನ್ ತೊಂದರೆ ಕೊಟ್ಟಿದ್ದೆ? ಕಾಪಾಡಿ, ಯಾರಾದ್ರೂ ಕಾಪಾಡಿ. ಬನ್ನಿ, ಹಾಗೆ ಬಿಡ್ಲಿ ನಮ್ಮ ಕಾಳಗ.
ಹೇಗಿದೆಯಾ ವೀರ್? ನನ್ನ ಈ ಪುಟ್ಟ ಪುಟ್ಟ ರೋಬೋಟ್ಗಳು ನೋಡೋದಕ್ಕೆ ತುಂಬಾ ಚಿಕ್ಕದೇ ಇರಬಹುದು, ಆದ್ರೆ ಪೆಟ್ಟು ದೊಡ್ಡದಾಗೆ ಕೊಡುತ್ತವೆ. ಎಂಜಾಯ್ ವೀರ್, ಎಂಜಾಯ್. ಬಾಯ್. ಇವರು ಎಷ್ಟು ಚಿಕ್ಕದಾಗಿದ್ದಾರೋ ಅಷ್ಟೇ ಚಾಲಾಕಾಗಿದ್ದಾರೆ ಕೂಡ. ಇವ್ರನ್ನ ಹತ್ರ ತರಬೇಕು. ಮ್ಯಾಗ್ನೆಟಿಕ್ ರೇಸ್ ಆನ್. ಶಾಬಾಷ್ ಕಣೋ. ಅವ್ನ್ ಮ್ಯಾಗ್ನೆಟಿಕ್ ರೇಸ್ ಇಂದ ಹೊರಗೋಗು. ಟ್ರೈ ಮಾಡ್ತಾ ಇದ್ದೀನಿ ತಾತ. ತಾತ ಆ ಚಿಪ್ನ ನನಗ್ ಕೊಡಿ. ಬೇಡ, ನೀನ್ ಆ ರಿಸ್ಕ್ ನ ತಗೋಬೇಡ. ಅವ್ನ್ ನಿನ್ ಮೇಲೂ ಲೇಸರ್ ಅಟ್ಯಾಕ್ ಮಾಡ್ತಾನೆ. ತಾತ ನನ್ನ ಹತ್ರ ಒಂದು ಐಡಿಯಾ ಇದೆ. ವೀರ್, ಐ ಆಮ್ ಜೀನಿಯಸ್, ಸೂಪರ್ ಡೂಪರ್ ಜೀನಿಯಸ್. ನೋಡ್ದ ನೀನು ನಾನು ಎಂತ ಅದ್ಭುತವಾದ ಕೆಲಸ ಮಾಡಿದೆ ಅಂತ? ವೀರ್, ನಾನ್ ಬರ್ತಿದ್ದೀನಿ. ಇದನ್ ತಾತ ಕೊಟ್ಟಿದ್ದಾರೆ. ನಿನ್ ವಾಯ್ಸ್ ವಾಪಸ್ ಬರುತ್ತೆ. ಧನ್ಯವಾದ ಇಮ್ಲಿ. ರೋಬೋಬಾಯ್ ಸೂಟ್ ಆನ್. ವೀರೇ ರೋಬೋಬಾಯ್ ಅಲ್ವಾ? ನೀವೆಲ್ರೂ ನನ್ನ ಮಾತು ಕೇಳ್ತೀರಾ ಅಲ್ವಾ? ನೀವ್ ಹೇಳಿದ ಎಲ್ಲದನ್ನು ನಾವು ಕೇಳ್ತೀವಿ. ಗುಡ್. ಈಗ ಕೇಳಿ, ಇವನು ನಮ್ಮ ಶತ್ರು. ಇವನು ನಿಮ್ ರೂಪ ತಗೊಂಡಿದ್ದಾನೆ. ನೀವೆಲ್ಲರೂ ಸೇರ್ಕೊಂಡು ಇವನ್ನ ಮುಗಿಸ್ಬೇಕಾಗತ್ತೆ. ನೋಡ್ಕೊಳ್ಳಿ ಇವನ್ನ ಸರಿಯಾಗಿ. ಇವನ ಕತೆನ ಮುಗಿಸ್ಬೇಕು. ಶೋ ಮಿ ದ ಆಂಗರ್. ನಿಮ್ ಸ್ಟಿಕ್ ನೋಡ್ತಿದ್ದ ಹಾಗೆ ಅವ್ನು ಹೆದರ್ಕೊಂಡ್ಬಿಡ್ಬೇಕು. ಅವನು ಒಳ್ಳೆ ವೇಷಧಾರಿ. ನಿಮ್ ರೀತಿ ಯಾವ್ದಾದ್ರು ವೇಷ ಹಾಕೊಂಡು ಅವನಲ್ಲಿ ಬರಬಹುದು. ಈ ಎಂ ಸಿಂಬಾಲ್ ನಿಮಗೆ ಸಹಾಯ ಮಾಡುತ್ತೆ ಒಬ್ರನ್ನೊಬ್ರು ಪತ್ತೆ ಹಚ್ಚೋಕೆ. ಹೋಗಿ ಅವನ ಕತೆನ ಮುಗಿಸ್ಬಿಡಿ. ಬೇಗ ಹೋಗಿ ಮುಗಿಸ್ಬಿಡಿ. ಇದು ಹೇಗ್ ಸಾಧ್ಯ? ನನ್ನದೇ 7 ರೂಪಗಳು ನನ್ನ ಮುಂದೆ, ಅದು ಒಟ್ಟಿಗೆನಾ? ಓ, ಏಳ್ ರೋಬೋ ಬಾಯ್. ನಾನಂತೂ ಎಲ್ಲರ ಹತ್ರನೂ ಆಟೋಗ್ರಾಫ್ ತಗೋಬೇಕಪ್ಪ. ಒಂದ್ ಫೋಟೋ ತಗೊಳ್ಬೋದಾ? ಇಮ್ಲಿ ಚುಲ್ಬುಲ್ ಓಡಿ. ಇವರು ನನ್ಗೋಸ್ಕರನೇ ಬಂದಿರೋದು. ರೋಬೋಬಾಯ್ ಸೂಟ್ ಆನ್.
ಚುಲ್ಬುಲ್, ನೀನ್ ಜಿಂಟುನ ಹುಡ್ಕು, ನಾನ್ ತಾತ ಹತ್ರ ಹೋಗ್ತೀನಿ. ನನಗೆ ಗೊತ್ತೇ ಆಗ್ತಾ ಇಲ್ಲ, ವೀರ್ ತರನೇ ಇರೋ 7 ರೋಬೋಗಳು ಒಂದೇ ಸಲ ಹೇಗ್ ಬರುತ್ತೆ?